ಈ ಸುಗಂಧ ದ್ರವ್ಯ ಏನಿದೆ ಇದು ಸರ್ಪಾಕರ್ಷಣೆ ಮಾಡುತ್ತೆ. ಈಗ ಇಲ್ಲಿ ಎಲ್ಲ ದಿಕ್ಕಿನಿಂದಲೂ ಸರ್ಪಗಳು ಬರುತ್ತೆ, ನೋಡ್ತಾ ಇರು. ನನ್ನನ್ನು ಬಿಡಿಸು ಸೌಧಾಮಿನಿ. ಅಯ್ಯೋ ಅಯ್ಯೋ, ನಾನು ಹೇಗ್ ಮಾಡ್ಲಿ? ಅದನ್ನ ಬಿಸಾಕ್ಬಿಟ್ನಲ್ಲ. ಅಲ್ಲೆಲ್ಲೋ ಬಿಸಾಕಿದೆ, ನೋಡ್ ಹೋಗು. ಅಲ್ಲೋಗ್ ನೋಡು. ನನಗೆ ಸಿಗ್ತಾನೆ ಇಲ್ಲ. ನನ್ನನ್ನು ಕಾಪಾಡು ಸೌಧಾಮಿನಿ. ನನ್ನನ್ನು ಕಾಪಾಡು ಸೌಧಾಮಿನಿ. ಅಯ್ಯೋ, ನೀವು ದಿವ್ಯ ಪುರುಷರು, ನಿಮ್ಮನ್ನು ನೀವೇ ರಕ್ಷಣೆ ಮಾಡ್ಕೊಳ್ಳಿ. ನಾನೆಂತ ದಿವ್ಯ ಪುರುಷ? ಅಪ್ಪ ದೇವ್ರೆ, ಇವತ್ತು ನನ್ನ ಬುದ್ಧಿ ಕೆಲಸ ಸಿಕ್ತು. ಸರ್ಪ ಸರ್ಪ, ಎಲ್ಲ ಕಡೆ ಸರ್ಪ. ಕೀಲಿ ಕೀಲಿ, ಬೀಗದ ಕೀಲಿ. ಸಿಕ್ತ 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 ಸಿಕ್ತ. ಅಯ್ಯಪ್ಪ, ಅಮ್ಮ, ಏನ್ ಮಾಡೋದು? ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲೇ ಬಚ್ಚಿಟ್ಕೊಳ್ಳೋದು ಒಳ್ಳೇದು. ಎಲ್ಲ ನೀರ್ ಪಾಲಾಗ್ ಹೋಯ್ತು ರಾಮ. ನಾನ್ ಹೇಳಿದ್ನಲ್ವಾ, ನನ್ ಎಡ್ಗಣ್ ಹೊಡ್ಕೋತಾ ಇದೆ ಅಂತ, ಏನೋ ಅಶುಭ ಆಗತ್ತೆ ಅಂತ. ಇವನ್ ಜುಟ್ಟನ್ನ ಬಲಿದಾನ ಮಾಡ್ತಿದ್ದೀರಾ. ಅಕಸ್ಮಾತ್ ಇದಕ್ಕಿಂತ ದೊಡ್ಡ ಭೂಕಂಪ ಬಂದ್ರೆ ಏನ್ ಮಾಡ್ತೀರಾ? ಇವನ್ ಜುಟ್ಟಿಂದ ಯಾರಿಗೂ ಯಾವತ್ತೂ ಒಳ್ಳೇದಾಗೂ ಇಲ್ಲ, ಮುಂದೆ ಆಗೋದೂ ಇಲ್ಲ. ಅಮ್ಮ, ಯಾರಿಗಾಗುತ್ತೋ ಬಿಡುತ್ತೋ, ನಮಗಂತೂ ಒಳ್ಳೇದೇ ಆಗುತ್ತೆ. ಆ ಜುಟ್ಟು ನೋಡ್ಕೊಳ್ಳೋದ್ರಲ್ಲಿ ಎಷ್ಟು ಸಮಯ ವ್ಯರ್ಥ ಮಾಡ್ತಾನಲ್ಲ, ಈಗ ಆ ಸಮಯನ ನಮಗ್ ಕೊಡ್ತಾನೆ. ಸರಿ, ನಾವಿನ್ನು ಪೂಜೆ ಶುರು ಮಾಡೋಣ. ಆರತಿ ಬೆಳಗೀರೆ ಓ ಜುಟ್ಟು, ಆರತಿ ಬೆಳಗೀರೆ. ನಿನ್ನಿಂದ ಬುದ್ಧಿ ಸಿದ್ಧಿ ಸುಖ ಸಮೃದ್ಧಿಯು. ಓ ಜುಟ್ಟು, ನಿನಗೆ ಆರತಿ ಬೆಳಗೀರೆ. ಅಯ್ಯೋ ರಾಮ, ಇವ್ರಿಗೆಲ್ಲ ಸ್ವಲ್ಪ ನನ್ನ ಹೆಸರು ಹೇಳು. ಎಲ್ಲರೂ ನನ್ಗೆ ಜುಟ್ಟು ಜುಟ್ಟು ಅಂತ ಇದ್ದಾರೆ, ನನ್ಗೆ ಅವಮಾನ ಮಾಡ್ತಾ ಇದ್ದಾರೆ. ಇರ್ಲಿ ಬಿಡು ಬಂದು, ಏನೇನಾಗುತ್ತೋ ಅದೆಲ್ಲ ಆಗ್ಬಿಡ್ಲಿ, ಅದ್ರ ಆನಂದ ತಗೋ ನೀನು. ನೋಡ್ತೀಯ ಮಣಿ, ಮನೇಲಿ ಗುರುಗಳ ಜುಟ್ಟಿಗೆ ಪೂಜೆ ಪ್ರಾರಂಭವಾಗಿತ್ತು. ಮತ್ತೆ ಇವತ್ತು ಪಂಡಿತ ರಾಮಕೃಷ್ಣನ ಜುಟ್ಟು ಸಮಾಪ್ತಿಯಾಗತ್ತೆ. ಒಬ್ಬ ಪಂಡಿತನ ಜುಟ್ಟಲ್ಲೇ ಅವನ ಬುದ್ಧಿ ಅಡಗಿರುತ್ತೆ. ನಾನು ಪ್ರತಿದಿನ ನನ್ನ ಸ್ವಾಮಿ ಜುಟ್ಟಿಗೆ ಪೂಜೆ ಮಾಡ್ತೀನಿ. ಇವತ್ತು ನಿಮ್ ಜುಟ್ಟಿಗೆ ನಾನು ಪೂಜೆ ಮಾಡ್ತಿದ್ದೀನಿ ಅಲ್ವಾ? ಈಗ ಅರ್ಥ ಆಯ್ತು. ಈ ತಾತ್ಪರ್ಯ ಏನು ಅಂದ್ರೆ, ಇದು ತಾತಾಚಾರ್ಯರ ಜುಟ್ಟಿಂದ ಶುರುವಾಗಿದ್ದು. ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ನನ್ ಬುದ್ಧಿ ಎಲ್ಲ ನನ್ನ ಜುಟ್ಟಲ್ಲಿದೆ ಅಂತ. ಅದಕ್ಕೋಸ್ಕರ ಬಂಧುನ ನನ್ನಿಂದ ದೂರ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಅಂದ್ರೆ ಇದ್ರ ಅರ್ಥ, ನನ್ನ ಬುದ್ಧಿನ ನನ್ನಿಂದ ದೂರ ಮಾಡ್ತಿದ್ದಾರೆ. ಅಪ್ಪಣೆ ಕೊಡಿ. ಹಾ ಸರಿ ಸರಿ ಗುರುಮಾತಾ, ನಾನೀಗ ಬಂಧುನ ಮುಕ್ತಗೊಳಿಸ್ಬೋದಾ? ಬಂಧು ಬಂಧು ಅಂದ್ರೆ ಯಾರು? ಅದು ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ನನ್ನ ಜುಟ್ಟನ್ನ ಮುಕ್ತಗೊಳಿಸ್ಬೋದಾ ಅಂತ. ಖಂಡಿತವಾಗ್ಲೂ. ಧನ್ಯವಾದ. ಬಂಧು, ನೀನೇ ಉಪಹಾರನ ತಯಾರಿ ಮಾಡ್ಕೋ. ಉಪಹಾರ? ಎಂತ ಉಪಹಾರ? ಅದೇನು ಅಂದ್ರೆ, ನೀನ್ ಹೋಗ್ತಾ ಇದೀಯಾ? ನಾನು ಅನ್ಕೊಂಡೆ ನೀನ್ ಹೋಗೋಕು ಮೊದ್ಲು ನಿನ್ನ ಪ್ರಸನ್ನಗೊಳಿಸ್ಬೇಕು. ನನಗ್ ಭಯ ಆಗ್ತಾ ಇದೆ ರಾಮ. ನಿನ್ ತಲೆಯಲ್ಲಿ ಯಾವ ಷಡ್ಯಂತ್ರ ನಡೀತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಏನ್ ಮಾತಾಡ್ತಿದ್ಯಾ? ನನ್ ಬುದ್ಧಿ ಅಂತೂ ನಿನಗೆ ಗೊತ್ತಾಗ್ಬೇಕು ಅಲ್ವಾ? ಈಗ ಏನಾಗುತ್ತೋ ಅದಾದ್ಮೇಲೆ ರಾಜಪುರೋಹಿತ ತಾತಾಚಾರ್ಯರು ಆ ಸಭೆಯಲ್ಲಿ ಬಹುಶಃ ಅವರು ಈ ಪ್ರಪಂಚನ ರಚಿಸೋ ವಿಚಾರವನ್ನ ಮಾಡ್ತಾರೆ. ಮಾತೆ, ರಾಜಪುರೋಹಿತ ತಾತಾಚಾರ್ಯರ ಜುಟ್ಟಿನ ಮನೆ ಯಾವುದು? ನೀವ್ ಏನ್ ಹೇಳ್ತಾ ಇದ್ದೀರಾ ಸರಿಯಾಗಿ ಹೇಳಿ, ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಯಾರು ನೀವು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ದೇವಿ, ರಾಜಪುರೋಹಿತ ತಾತಾಚಾರ್ಯರ ಜುಟ್ಟಿನ ಮನೆ ಇದೇನಾ? ಈ ಮಾತೆ ಏನು ಹೇಳ್ತಾನೆ ಇಲ್ಲ. ಅವರು ಮಾತಾಡಲ್ಲ, ಅವ್ರು ಮೌನ ವೃತ್ತದಲ್ಲಿದ್ದಾರೆ. ಏನು ಅಂತ ನಮ್ಮನ್ ಕೇಳಿ. ಅದು ಈಗ ತಾನೇ ಕೇಳಿದ್ದೆ. ಅದು ರಾಜಪುರೋಹಿತ. ನೀವಂತೂ ಸರಿಯಾದ ಸ್ಥಳಕ್ಕೆ ಬಂದಿದ್ದೀರಾ. ರಾಜಪುರೋಹಿತ ತಾತಾಚಾರ್ಯರ ಮನೆ ಇದೇನೆ.
ಬನ್ನಿ, ಸರಿಯಾದ ಮನೆಗೆ ಬಂದಿದ್ದೀವಿ, ಒಳಗಡೆ ಬಂದ್ಬಿಡಿ. ಪ್ರಣಾಮ ಮಹೋದಯ, ನಮಗೆ ಹೋಗೋದಕ್ಕೆ ಅನುಮತಿ ನೀಡಿ. ಸರಿ ಸರಿ ಮಹೋದಯ, ಅನುಮತಿ ಇದೆ. ಸರಿ. ಈ ಗೋಣಿಯಲ್ಲಿ ಏನಿದೆ? ಈ ಮೊದಲನೇ ಗೋಣಿಲಿ ಗೋಡಂಬಿ, ಎರಡನೇ ಗೋಣಿಲಿ ಅಕ್ರೋಟ್, ಮೂರನೇ ಗೋಣಿಲಿ ಬಾದಾಮ್ ಇದೆ ಅಮ್ಮ. ಆದ್ರೆ ಇದೆಲ್ಲ ಯಾಕೆ? ಅಂದ್ರೆ ಯಾರಿಗೋಸ್ಕರ? ಅದು ಇದೆಲ್ಲ ತಾತಾಚಾರ್ಯರ ಜುಟ್ಟಿಗೋಸ್ಕರ. ಮಹೋದಯರೇ, ರಾಜಪುರೋಹಿತರ ಜುಟ್ ಕಟ್ ಮಾಡೋ ಮನೆ ಇದೆ ಅಲ್ವಾ? ಹಾ, ಇದೆ ಇದೆ ಇದೇ ಮನೆ. ಬಂದ್ಬಿಡಿ, ನೀವು ಒಳಗ್ ಬನ್ನಿ. ಹೇಳಿ ಮಹೋದಯರೇ, ಈ ರತ್ನಗಳಲ್ಲಿ ಯಾವ ರತ್ನ ತುಂಬಾ ಚೆನ್ನಾಗಿದೆ? ಎಲ್ಲದೂ ಚೆನ್ನಾಗಿದೆ ಮಹೋದಯ. ಇದಂತೂ ತುಂಬಾ ಅದ್ಭುತ ಮತ್ತೆ ಅಮೂಲ್ಯವಾದ ರತ್ನ. ಎಲ್ಲಾನು ಇಷ್ಟ ಆಯ್ತು. ಧನ್ಯವಾದ. ಪ್ರಣಾಮಗಳು. ಅಮ್ಮ ಕೇಳ್ತಿದ್ದಾರೆ, ಹಾಗೆ ನಾನು ಕೂಡ. ಕೇಳಿ ಕೇಳಿ, ಏನಿದ್ರು ಕೇಳಿ. ಇಷ್ಟು ಬಹುಮೂಲ್ಯವಾದ ರತ್ನನ ಅಷ್ಟು ಸಂತೋಷವಾಗಿ ಆ ಅಕ್ಕ ಸಾಲಿಕ ಬಂದು ಇಲ್ಲಿ ಬೇರೆ ಬಿಟ್ಟು ಹೋಗಿದ್ದಾನೆ. ಅದಕ್ಕೆ ದುಡ್ಡು ಯಾರು ಕೊಡ್ತಾರೆ? ಯಾರು ಕೊಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದ್ ಯಾರು ಕೊಡ್ತಾರೆ ಅಂದ್ರೆ ಅವರ ಜುಟ್ಟಿದೆಯಲ್ಲ. ಬನ್ನಿ ಗುರುಗಳೇ, ಬನ್ನಿ ಕೂತ್ಕೊಳ್ಳಿ. ಗುರುಗಳೇ, ಇವತ್ತೆಲ್ಲಿ ಮುಖಾನ ಮಸಿ ಮಾಡ್ಕೊಂಡ್ ಬಂದ್ರಿ? ಗುರುಗಳೇ, ಬಾಯ್ಲಿ ನೀನು ಬಾಬಣಿ. ಸೌಧಾಮಿನಿಗೆ ಹಳದಿ ಮತ್ತು ಚಂದನದ ಸುವಾಸನೆಯ ಗಂಧವನ್ನ ಯಾಕೆ ಕೊಡ್ಸಿದ್ರೆ? ಅವರು ಹಠ ಮಾಡ್ತಿದ್ರು ಗುರುಗಳೇ, ಅದಕ್ಕೋಸ್ಕರ. ಒಂದ್ ವೇಳೆ ನಾವಿಲ್ಲ ಅಂತ ಹೇಳಿದಿದ್ರೆ ನಿಮ್ಗೆ ಅಪಮಾನ ಆಗಿರೋದು, ಮತ್ತೆ ನೀವು ಕೋಪ ಕೂಡ ಮಾಡ್ಕೋತಿದ್ರಿ. ಅಯ್ಯೋ, ನಿಮ್ ಮುಖಕ್ಕೆ ಏನಾಯ್ತು? ಇದೇನ್ ಕಪ್ಪು ಬಣ್ಣ, ಕಾಲು ಕೈ ಏನಾಯ್ತು ಸ್ವಾಮಿ? ಹಾ, ಅದು ನಾನು ಮಹಾಯಜ್ಞದಲ್ಲಿ ಕೂತಿದ್ದೆ, ಹಾಗಾಗಿ ಅಲ್ಲಿ ಕಪ್ಪು ಕಪ್ಪು ಹೊಗೆ ಬಂತು, ನಮ್ಮ ಮುಖದ ಹಾಗಾಗೋಯ್ತು. ಪ್ರಣಾಮಗಳು 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 ಗುರುಗಳೇ. ಏನಿದು? ಒಂದು ಮೂಟೆ ಬಾದಾಮಿ, ಒಂದು ಮೂಟೆ ಖರ್ಜೂರ, ಒಂದು ಮೂಟೆ ಗೋಡಂಬಿ. ಅಕ್ಕಿ, ಬೇಳೆ, ಗೋಧಿ, ಕಾಳು ಎಲ್ಲ ಸೇರಿ 10,000 ಸ್ವರ್ಣ ಮುದ್ರೆಗಳ. ಏನಿದೆ ಏನಿದೆಲ್ಲ? ಇದು ಆ ಸಾಮಗ್ರಿಗಳ ಬೆಲೆ ಗುರುಗಳೇ. ಅದು ನಿಮ್ಮ ಜುಟ್ಟಿನ ಪ್ರಯೋಗಕ್ಕೆ ಗುರುಗಳೇ. ಜುಟ್ಟ? ಗುರುಗಳೇ, ನಿಮ್ಮ ಒಣಗೋಗಿರೋ ಜುಟ್ಟಿನ ಬಗ್ಗೆ ಅವ್ರು ಹೇಳ್ತಿಲ್ಲ. ಇವರು ರಾಮಕೃಷ್ಣನ ಜುಟ್ಟಿನ ಬಗ್ಗೆ ಮಾತಾಡ್ತಿದ್ದಾರೆ. ಯಾವ ಜುಟ್ಟು? ಯಾರ ಜುಟ್ಟದು? ರಾಮ ನಿಮ್ಗೆ ನಿಮ್ಮ ಜುಟ್ಟನ್ನು ನಿಮಗೆ ಸಮರ್ಪಿತಗೊಳಿಸಿಲ್ವೇ? ಅಗತ್ಯವಾಗಿ ಕೊಟ್ಟಿದ್ದಾರೆ. ಆ ಜುಟ್ ನಿಮ್ದ? ಇಲ್ಲ ಅಂದ್ರೆ ರಾಮಕೃಷ್ಣನ್ ಜೊತೆ ಹೋಗ್ತೀವಿ. ಹಾ ಸ್ವಾಮಿ, ಈ ಮೌಲ್ಯ ಸಂಪತ್ತು ಸಂಪಾದನೆ ಮಾಡೋದ್ ಕಷ್ಟನಾ? ನೀವ್ ಕೇವಲ ಹೀಗೆ ಕೈ ಚಾಚಿದ್ರೆ ಸ್ವರ್ಣ ಮುದ್ರೆ ಪ್ರತ್ಯಕ್ಷ ಆಗ್ಬಿಡುತ್ತೆ. ನಾನ್ ನಿನಗೆ ಮೊದಲೇ ಹೇಳಿದ್ದೀನಿ, ಈ ರೀತಿ ಧನಾಗಮನವಾಗುವುದು ಸರಿಯಲ್ಲ ಅಂತ. ನೀನೀಗ ಹೊರಡು, ಒಳಗ್ ಹೋಗು. ಆಯ್ತು ಸ್ವಾಮಿ. ಮತ್ತೆ ಮತ್ತೆ ನೀವೆಲ್ಲರೂ ಹೊರಡಿ ಇಲ್ಲಿಂದ. ನಾಳೆ ಬನ್ನಿ. ಇಲ್ಲ ಗುರುಗಳೇ, ನಾವು ಯಾತ್ರೆಗೆ ಹೋಗ್ತಾ ಇದ್ದೀವಿ. ಕೃಪೆ ಮಾಡಿ ನೀವು ಈಗಲೇ ಕೊಟ್ಬಿಡ್ಬೇಕು. ಹೌದು, ನಮಗೆ ಇವತ್ತೇ ಹಣವನ್ನು ಕೊಟ್ಬಿಡಿ. ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರಿ, ನಾನು ಈಗ ಬರ್ತೀನಿ. ಈ ಬಹುಮಾನವನ್ನು ಪಡೆಯೋದಕ್ಕೆ ನಮ್ಮ ಹತ್ರ ಬಂದಿದ್ದಾರಲ್ಲ. ಗುರುಗಳೇ, ಈಗ 10,000 ನಾಣ್ಯಗಳನ್ನ ಎಲ್ಲಿಂದ ತರ್ತೀರಾ? ಗುರುಗಳೇ, ನಾನೇನಾದ್ರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ನನ್ನ ಬುದ್ಧಿನ ಉಪಯೋಗಿಸ್ಕೊಂಡು ಮತ್ತೆ ಇಲ್ಲಿಂದ ನಾನು ನೆಗೆದು ಹೊರಟೋಗ್ತಿದ್ದೆ. ಬನ್ನಿ ಇಲ್ಲಿ. ಶತಮುಟ್ಟಾಳ್ರ, ಮೊದಲನೇ ಸಾರಿ ಸರಿಯಾದ ಮಾತನ್ನ ಹೇಳಿದ್ದೀರಾ ನೀವಿಬ್ರು. ನಿಮ್ಮಿಬ್ಬರಿಗೂ ಧನ್ಯವಾದ, ಉತ್ತಮವಾದ ಸಲಹೆ ಕೊಟ್ಟಿದ್ದಕ್ಕೆ. ಏನಾದ್ರೂ ಆಗ್ಲಿ, ಪಂಡಿತ ರಾಮಕೃಷ್ಣನಿಂದ ಸೇಡನ್ನ ತೀರಿಸ್ಕೊಂಡೇ ತೀರಿಸ್ಕೊಂಡೆ. ಮಂತ್ರಿಗಳೇ, ಕ್ಷಮಿಸಿ ಕ್ಷಮಿಸಿ ಮಹಾರಾಜ, ಕ್ಷಮಿಸಿ. ಅದು ಸ್ವಲ್ಪ ತಡ ಆಯ್ತು.
ಮಹಾರಾಜ, ಅದು ಕೆಲವು ಭಕ್ತರು ಮನೆ ಹತ್ರ ಇದ್ದು ಏನು ಅದಕ್ಕಾಗಿ- ತೊಂದರೆ ಇಲ್ಲ ಗುರುವರ್ಯರೇ, ನಾವು ಈಗಲೇ ಬಂದದ್ದು. ನೀವು ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ಆಗ್ಲಿ ಮಹಾರಾಜ್ರೆ. ಪಂಡಿತ ರಾಮಕೃಷ್ಣ, ಇನ್ನು ಮುಂದೆ ಖಂಡಿತ ಇರಲ್ಲ ನಿನ್ನ ಜುಟ್ಟು, ಮತ್ತೆ ಖಂಡಿತ ಇರಲ್ಲ ನಿನ್ನ ಚಾಲಾಕಿ ಬುದ್ಧಿ. ಹೇಳಿ ಮಂತ್ರಿಗಳೇ, ರಾಜ ದರ್ಬಾರಿನ ಕಾರುಬಾರು ಶುರುವಾಗಲಿ. ಮಹಾರಾಜ್ರೆ, ನಾನ್ ನಿಮ್ಗೆ ಏನ್ ನೆನಪು ಮಾಡ್ತೀನಿ ಅಂದ್ರೆ, ಭೂಕಂಪ ದೇವನನ್ನ ಶಾಂತಗೊಳಿಸಿದ್ದಕ್ಕಾಗಿ ಪಂಡಿತ ರಾಮಕೃಷ್ಣನ ಜುಟ್ಟನ್ನ ಬಲಿದಾನ ಮಾಡ್ಬೇಕು. ಹಾಗಾಗಿ ನಾವು ಇದನ್ನ ಮಹಾಪ್ರಭು, ರಾಜ ದರ್ಬಾರಿನ ಕಾರ್ಯಕ್ರಮದಲ್ಲಿ ನಾನು ಮಧ್ಯ ಮಾತಾಡೋದಕ್ಕೆ ಕ್ಷಮೆ ಕೇಳ್ತಿದ್ದೀನಿ. ಒಂದ್ ವೇಳೆ ನಿಮ್ಮ ಆಜ್ಞೆ ಇದ್ರೆ ನಾನೇನಾದ್ರೂ ಹೇಳ್ಬಹುದಾ? ಅನುಮತಿ ಇದೆ ಪಂಡಿತ ರಾಮಕೃಷ್ಣ, ಹೇಳಿ. ಧನ್ಯವಾದ ಮಹಾಪ್ರಭು. ಮಹಾಪ್ರಭು, ನಾನು ನನ್ನ ಜುಟ್ಟುನ ಹಲವಾರು ವರ್ಷಗಳಿಂದ ಪಾಲನೆ ಪೋಷಣೆ ಮಾಡಿ ದೊಡ್ಡದಾಗಿ ಮಾಡಿದ್ದೀನಿ, ಅದ್ರ ಮೇಲೆ ಗಮನ ಕೊಟ್ಟಿದ್ದೀನಿ. ಆದ್ರೀಗ ಆಚಾರ್ಯರ ಆದೇಶದ ಅನುಸಾರ ನನ್ನ ಜುಟ್ಟು ಅವ್ರಿಗೆ ಸಮರ್ಪಿಸ್ಬೇಕು. ಮತ್ತೆ ಅವ್ರ ಕಥೆಯ ಅನುಸಾರ ಈ ಜುಟ್ಟುನ ಅವ್ರು ತಗೊಳ್ತಾರೆ ಅಲ್ವಾ ಆಚಾರ್ಯರೇ? ಅಗತ್ಯವಾಗಿ. ಸರಿ ಮಹಾಪ್ರಭು, ರಾಜ ಪುರೋಹಿತ ತಾತಾಚಾರ್ಯರ ಜುಟ್ಟಿನ ಬದಲಾಗಿ ನಾನು ಸ್ವಲ್ಪ ದಕ್ಷಿಣೆನ ಕೇಳ್ತಾ ಇದ್ದೀನಿ. ಏನು? ಹೌದು ಆಚಾರ್ಯರೇ. ಮಹಾಪ್ರಭು, ಈ ಜುಟ್ಟಿನ ಆಹುತಿಯನ್ನ ವಿಜಯನಗರ ರಾಜ್ಯದ ಕಲ್ಯಾಣಕ್ಕೋಸ್ಕರ ಕೊಡ್ತಿದೀವಿ ಅಲ್ವಾ? ಹೌದು. ಆದ್ರೆ ಮಹಾಪ್ರಭು, ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ಅದೇನು ಅಂದ್ರೆ, ಅಷ್ಟು ಪವಿತ್ರವಾದ ಕಾರ್ಯನ ಆರಂಭ ಮಾಡೋ ಮೊದಲು ಒಂದು ವಿಧಾನ ಇದೆ. ಅದೇನು ಅಂದ್ರೆ, ಯಜ್ಞವನ್ನ ಮಾಡಿ ಅದನ್ನ ಆಹುತಿ ಕೊಡೋದು ಒಬ್ಬ ರಾಜನ ಕರ್ತವ್ಯ. ಅದು ಅವರ ಜವಾಬ್ದಾರಿನೂ ಆಗಿರುತ್ತೆ ಮಹಾಪ್ರಭು. ಪಂಡಿತ ರಾಮಕೃಷ್ಣ, ನಾವು ನಮ್ಮ ಕರ್ತವ್ಯದ ಬಗ್ಗೆ ಅರಿವು ಹೊಂದಿದ್ದೇವೆ. ನೀವು ನಿರ್ಭೀತಿಯಾಗಿ ಹೇಳಿ, ನಿಮಗೆ ದಕ್ಷಿಣೆಯಲ್ಲಿ ಏನು ಬೇಕು ಎಂದು. ಸರಿ ಮಹಾಪ್ರಭು, ನಾನು ನನ್ನ ಜುಟ್ಟುನ ಇಡೋದಕ್ಕೆ ಒಂದು ಪಂಜರದ ಅವಶ್ಯಕತೆ ಇದೆ. ಅದಾದ್ಮೇಲೆ ನನ್ನ ಜುಟ್ಟಿನ ಸ್ಮರಣೆನೂ ಕೂಡ ಮಾಡಿಸುತ್ತೆ. ಪಂಜರನ? ಹೌದು ಆಚಾರ್ಯರೇ, ನಾನು ಸಾಮಾನ್ಯವಾದ ಪಂಜರದ ಬಗ್ಗೆ ಮಾತಾಡ್ತಿಲ್ಲ. ರಾಜಗುರು ತಾತಾಚಾರ್ಯರ ಜುಟ್ಟು ಅದು. ಅದಕ್ಕೆ ಸಾಮಾನ್ಯವಾದ ಪಂಜರ ಇಡಕ್ಕಾಗತ್ತೆ ಹೇಳಿ? ಅಸಾಮಾನ್ಯವಾದ ಅದ್ಯಾವ ತರ? ಅದನ್ನೇ ಹೇಳ್ತಿದ್ದೀನಿ ಆಚಾರ್ಯರೇ. ಮಹಾಪ್ರಭು, ಆ ಪಂಜರ ಅಂತೂ ಅವಶ್ಯವಾಗಿ ಚಿನ್ನದಲ್ಲಿ ಮಾಡಿದಂತಹ ಪಂಜರವೇ ಆಗಿರಬೇಕು. ಸರಿ ಪಂಡಿತ ರಾಮಕೃಷ್ಣ, ನಿಮಗೆ ಅಂತಹದ್ದೇ ಪಂಜರ ದಾನ ರೂಪದಲ್ಲಿ ನೀಡುತ್ತೇವೆ. ಧನ್ಯವಾದ ಮಹಾಪ್ರಭು. ನೀವಂತೂ ಪಂಜರ ಅಂತೂ ಕೊಟ್ಬಿಟ್ರಿ. ಆದ್ರೆ ಮಹಾಪ್ರಭು, ಅಷ್ಟು ಬಹು ಅಮೂಲ್ಯವಾದಂತಹ ಸ್ವರ್ಣದ ಪಂಜರನ ನಾನು ಸಾಮಾನ್ಯ ಸ್ಥಳದಲ್ಲಿ ಇಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಒಂದು ರಕ್ಷಣೆ ಇರೋ ಸ್ಥಳ ಬೇಕು ಅಲ್ವಾ? ಅದು ಹೇಗೆ ಅಂದ್ರೆ, ರತ್ನ ಖಚಿತವಾದ ಪೆಟ್ಟಿಗೆ ಮಹಾಪ್ರಭು. ರತ್ನ ಖಚಿತವಾದದ್ದು ಯಾಕೆ? ಅರೆ ಗುರುವರ್ಯ, ಅದು ನಿಮ್ ಜುಟ್ಟು ಅಲ್ವಾ? ಹೌದು. ಅಯ್ಯೋ, ಆಚಾರ್ಯ ತಾತಾಚಾರ್ಯರ ಜುಟ್ಟು ಅದು. ಹೌದು, ಖಂಡಿತ. ನಿಮ್ಮ ಶಿಷ್ಯ ಅಂದ್ರು ದಣಿಮಣಿ ತರ ಸಾಮಾನ್ಯ ಜನರದಲ್ವಲ್ಲ? ಅದು ಕೊಡುತ್ತೇವೆ ಪಂಡಿತ ರಾಮಕೃಷ್ಣ. ಅಯ್ಯೋ, ಯಾಕೆ ಕೊಟ್ರಿ? ಒಳ್ಳೇದ್ ಮಾಡಿದ್ರಿ. ಧನ್ಯವಾದ ಮಹಾಪ್ರಭು. ಆದ್ರೆ ಮಹಾಪ್ರಭು, ಆ ಪಂಜರನ ಇಡೋದಕ್ಕೆ ರಕ್ತಚಂದನದಿಂದ ಮಾಡಲ್ಪಟ್ಟ ಶೃಂಗಾರದ ಪೆಟ್ಟಿಗೆ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದು ಕೊಡುತ್ತೇವೆ ಪಂಡಿತ ರಾಮಕೃಷ್ಣ. ಇದೇನ್ ನಡೀತಾ ಇದೆ ಇಲ್ಲಿ? ಎಷ್ಟು ಒಳ್ಳೆಯವರು ನೀವು ಮಹಾಪ್ರಭು, ಮತ್ತೆ ಉದಾರಿ ಕೂಡ. ಆದ್ರೆ ಮಹಾಪ್ರಭು, ಇನ್ನು ಏನು ಪಂಡಿತ ರಾಮಕೃಷ್ಣ? ಮಹಾಪ್ರಭು, ಈಗ ಅಷ್ಟು ಅಮೂಲ್ಯವಾದ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ ನನ್ನ ಮನೇಲಿ ಅಂತ ಸ್ಥಳ ಯಾವುದೂ ಇಲ್ಲ. ಅದಕ್ಕೆ ಒಂದು ಸಣ್ಣದಾದ ಒಂದು ಕೊಠಡಿ ಸಿಕ್ಕಿದ್ದಿದ್ರೆ ರಾಜಪುರೋಹಿತ ತಾತಾಚಾರ್ಯರ ಜುಟ್ಟಿನ ಪ್ರಶ್ನೆ ಮಹಾಪ್ರಭು. ಸರಿ ಪಂಡಿತ ರಾಮಕೃಷ್ಣ, ನಾವು ನಿಮಗೆ ಒಂದು ದೊಡ್ಡ ಕೊಠಡಿ ಕೊಡುತ್ತೇವೆ. ಅಲ್ಲಿ ನಿಮ್ಮ ಎಲ್ಲ ವಸ್ತುಗಳು ಸುರಕ್ಷಿತವಾಗಿರುತ್ತವೆ. ಗುರುಗಳೇ, ಈ ಭವ್ಯ ಭವನವು ರಾಮನ್ ಸಿಗತ್ತಾ ಈ ಚಿಕ್ಕ ಜುಟ್ಟಿಗೋಸ್ಕರ? ಗುರುಗಳೇ, ನಿಮ್ಮ ಕಾಲ್ ಮೇಲೆ ನೀವು ಕಲ್ ಚಪ್ಪಡಿ ಎಳ್ಕೊಂಡ್ಬಿಟ್ರಿ. ಧನ್ಯವಾದ ಮಹಾಪ್ರಭು, ಧನ್ಯವಾದ. ನಿಮಗೆ ಆಭಾರಿ ನಾನು. ಆದ್ರೆ ಮಹಾಪ್ರಭು, ಈ ವಸ್ತುಗಳನ್ನೆಲ್ಲ ಸುರಕ್ಷಿತವಾಗಿ ಇಡೋದಕ್ಕೆ ಕಾವಲುಗಾರರಿದ್ರೆ? ಅಲ್ಲ, ಅದರ ಅವಶ್ಯಕತೆ ಏನಿದೆ ಈಗ? ಅವಶ್ಯಕತೆ ಇದೆ ಆಚಾರ್ಯರೇ. ಎಷ್ಟು ಅವಮಾನ ಆಗತ್ತೆ ಹೇಳಿ? ರಾಜ ಪುರೋಹಿತ ತಾತಾಚಾರ್ಯರ ಜುಟ್ಟುನ ಒಂದ್ ವೇಳೆ ಯಾರಾದ್ರೂ ಕದ್ಕೊಂಡು ಹೋಗ್ಬಿಟ್ರೆ? ಸರಿ ಪಂಡಿತ ರಾಮಕೃಷ್ಣ, ನಿಮಗಿಬ್ಬರು ಸೈನಿಕರನ್ನು ನೀಡುತ್ತೇವೆ. ಹಗಲು ರಾತ್ರಿ ನಿಮ್ಮ ವಸ್ತುಗಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುತ್ತಾರೆ. ಕೇವಲ ಇಬ್ಬರಿಂದ ಏನಾಗತ್ತೆ?
ಹೆಚ್ಚು ಕಮ್ಮಿ ಒಂದು 200 ಕೇಳಬೇಕಿತ್ತು ನೀವು. ಮೇಲಾಗಿ ಅದು ವಿಜಯನಗರದ ರಾಜಪುರೋಹಿತ ತಾತಾಚಾರ್ಯನ ಜುಟ್ಟಲ್ವಾ? ಗುರುವರ್ಯರೇ, ನಾವು ನಿಮ್ಮ ಮಾತನ್ನು ಸಮ್ಮತಿಸುತ್ತೇವೆ. ಪಂಡಿತ ರಾಮಕೃಷ್ಣ, ನಾವು ನಿಮಗೆ ಸಂಪೂರ್ಣ ಸೈನಿಕರ ದಳವನ್ನೇ ನೀಡುತ್ತೇವೆ. ಆಚಾರ್ಯರೇ ನೋಡಿ, ಸ್ವಲ್ಪ ಎಷ್ಟು ಉದಾರಿಗಳು ನಮ್ಮ ಮಹಾಪ್ರಭುಗಳು. ಸೈನಿಕರ ಪೂರ್ತಿ ದಳನೇ ಕೊಟ್ಬಿಟ್ರು. ಆದ್ರೆ ಮಹಾಪ್ರಭು ಮತ್ತೆ ಅವರಿಗೆಲ್ಲ ವೇತನನೂ ಕೊಡ್ಬೇಕು, ಅವರಿಗೆ ಭೋಜನನೂ ಕೊಡ್ಬೇಕು, ಮತ್ತೆ ಅವರ ವಸ್ತುಗಳನ್ನ ಇಡೋದಕ್ಕೆ ವ್ಯವಸ್ಥೆಗಳು ಕೂಡ ಆಗ್ಬೇಕು. ಪಂಡಿತ ರಾಮಕೃಷ್ಣ, ಇವರ ಎಲ್ಲಾ ಖರ್ಚುಗಳು ನೀವು ಈಗ ತಾನೇ ಏನು ಹೇಳಿದಿರಿ ಅದು ರಾಜ ದರ್ಬಾರಿನ ಜವಾಬ್ದಾರಿಯಾಗುತ್ತದೆ. ಮಹಾರಾಜ, ಯಾಕೆ? ಗುರುಗಳೇ, ಎಷ್ಟು ಧನವನ್ನ ನೀವು ನಿಮ್ಮ ಪೂರ್ತಿ ಜೀವನದಲ್ಲಿ ಸಂಪಾದಿಸಿದ್ರು ಅದಕ್ಕಿಂತ ಅಧಿಕವಾದ ಧನವನ್ನ ಪಂಡಿತರಾಮ ತಗೊಂಡು ಹೋಗ್ಬಿಟ್ನಲ್ಲ ನಿಮ್ಮ ಹೆಸರಲ್ಲಿ. ಗುರುಗಳೇ, ನಿಮ್ಮ ಈ ಯೋಜನೆಯಿಂದ ರಾಮಕೃಷ್ಣ ಇಡೀ ರಾಜ್ಯದಲ್ಲೇ ದುಡ್ಡಿರೋ ಶ್ರೀಮಂತ ಆದ. ನೀವು ನೋಡಿದ್ರೆ ಬಡವರಾಗ್ತಾ ಇದ್ದೀರಾ. ಒಂದ್ ಕೆಲ್ಸ ಮಾಡಿ ಮಹಾಪ್ರಭು, ನೀವು ನನಗೆ ಒಂದು ಸಣ್ಣ ಪುಟ್ಟ ಜಾಗನ ಕೊಟ್ಬಿಡಿ. ನಾನು ಅದರಲ್ಲಿ ಸ್ವಯಂ ಆಗಿ ಕೃಷಿ ಮಾಡ್ತೀನಿ, ಆಹಾರ ಉತ್ಪಾದನೆ ಮಾಡ್ತೀನಿ, ಮತ್ತೆ ಎಲ್ಲ ವ್ಯಯನೂ ನಾನೇ ಸ್ವಯಂ ಆಗಿ ನಿಭಾಯಿಸ್ತೀನಿ ಮಹಾಪ್ರಭು. ನಾನಷ್ಟೊಂದು ಸ್ವಾರ್ಥಿ ಅಲ್ಲ ಮಹಾಪ್ರಭು, ನಿಜವಾಗ್ಲೂ ಅಲ್ಲ. ಸರಿ ಪಂಡಿತ ರಾಮಕೃಷ್ಣ, ನಾವು ನಿಮಗೆ 10,000 ಗಜ ಭೂಮಿಯನ್ನು ನೀಡುತ್ತೇವೆ. ಇಷ್ಟು ಭೂಮಿ ಸಾಕೋ ಅಥವಾ ಇನ್ನೂ ಬೇಕಾಗುತ್ತದೆಯೋ? ಅದು ಮಹಾಪ್ರಭು. ಮಹಾರಾಜೇ, ಪಂಡಿತ ರಾಮಕೃಷ್ಣ ಕೇಳ್ತಾನೆ ಸೈನಿಕರಿಗೆ ಹಾಲು ಬೇಕು ಅಂತ. ಹಾಲಿಗೋಸ್ಕರ ಗೋಶಾಲೆ ಅಗತ್ಯ ಇದೆ ಅಂತಾನೆ. ಆಗ ಗೋಶಾಲೆಯನ್ನ ಯಾವ ರೀತಿ ಪರಿಪಾಲನೆ ಮಾಡುವಂತದ್ದು ಹೇಳಿ ಮಹಾರಾಜರೇ. ಇವನ ಆಸೆಗಳಿಗೆ ಸಮಾಪ್ತಿಯೇ ಇಲ್ಲ. ಮತ್ತೆ ನಮ್ಮ ತಲೆಯಲ್ಲಿ ಒಂದು ಉಪಾಯ ಬಂದಿದೆ ಮಹಾರಾಜರೇ. ನನಗನ್ನಿಸ್ತಾ ಇದೆ ಪಂಡಿತ ರಾಮಕೃಷ್ಣ ಅವನ ಜುಟ್ಟನ್ನು ದಾನ ಮಾಡುವಂತ ಯಾವುದೇ ಅವಶ್ಯಕತೆ ಇಲ್ಲ. ಆದರೆ ಗುರುವರ್ಯರೇ, ಈ ವಿಷಯ ನೀವೇ ಪ್ರಸ್ತಾಪಿಸಿದ್ದಲ್ಲವೇ ಪಂಡಿತ ರಾಮಕೃಷ್ಣನ ಜುಟ್ಟು ದಾನ ಮಾಡಲು? ಇಲ್ಲದಿದ್ದರೆ ಭೂಕಂಪ ದೇವನ ಪ್ರಕೋಪ ರಾಜ್ಯದ ಮೇಲೆ ಬೀಳುತ್ತದೆ ಎಂದು. ಹೌದು ಮಹಾರಾಜ, ನಾನು ಹೇಳಿದ್ದೆ. ಆದ್ರೆ ನಿನ್ನೆ ರಾತ್ರಿ ನನಗೊಂದು ವಿಷಯ ತಿಳಿಯಿತು. ಪಂಡಿತ ರಾಮಕೃಷ್ಣ ಜುಟ್ಟನ್ನ ದಾನ ಮಾಡದೇನೆ ನಾವು ಭೂಕಂಪ ದೇವರನ್ನ ಸಂತೋಷಗೊಳಿಸಿದೀವಿ. ಆಗೇನಾಗುತ್ತೆ? ಏನಾಗುತ್ತದೆ? ನಾವಿದನ್ನ ಹೇಗೆ ನಿರ್ಣಯ ತಗೊಳಕ್ಕಾಗುತ್ತೆ ಮಹಾರಾಜರೇ? ನಮಗೆ ಈ ರೀತಿಯ ಕೇಶದ ಬಲಿದಾನದ ಪುನರಾವರ್ತನೆ ಆಗಬಾರದು ಅಂತ ಹೇಳಿ ಒಂದು ವೇಳೆ ಆತ ಬಲಿದಾನವನ್ನು ತಗೊಂಡ್ರೆ ಆಗೇನಾಗುತ್ತೆ ಯೋಚಿಸಿ ಮಹಾರಾಜರೇ. ನಾವು ರಾಜ್ಯದಲ್ಲಿ ರಾಮಕೃಷ್ಣನಂಥ ಬುದ್ಧಿವಂತ, ಚತುರ, ಯೋಗ್ಯವಾದ ವ್ಯಕ್ತಿಯನ್ನ ಎಲ್ಲಿಂದ ತರೋದು ಹೇಳಿ? ಅದು ಜುಟ್ಟನ್ನು ದಾನ ಮಾಡಿಬಿಟ್ರೆ. ಇದೇ ಕಾರಣಕ್ಕೆ ನಾನು ನಿಮ್ಮ ದೊಡ್ಡ ಭಕ್ತ ಆಚಾರ್ಯರೇ. ನೀವು ಎಷ್ಟು ವಿಚಾರಶೀಲರು, ಎಷ್ಟು ತಿಳ್ಕೊಂಡಿದ್ದೀರಾ ನೀವು ಆಚಾರ್ಯರೇ. ಅದೇ ರೀತಿ ರಾಮಕೃಷ್ಣನ ಸಮಕ್ಷಮದಲ್ಲಿ ನಾವು ಸಹ. ಆದ್ರೆ ನಮ್ಮ ವಿನಃ ರಾಜ್ಯದಲ್ಲಿ ಏನ್ ನಡೆಯುತ್ತೆ ಹೇಳಿ ಮಹಾರಾಜರೇ? ಮಹಾರಾಜರೇ, ಬುದ್ಧಿವಂತರು ಮತ್ತು ಚತುರರು ನೀವು ಸಹ ಮಹಾರಾಜರೇ. ಆದ್ರೆ ಮಹಾರಾಜರೇ, ಇದೇ ಕಾರಣಕ್ಕಾಗಿ ಎಲ್ಲಿಯವರೆಗೂ ನಮ್ಮ ಕೇಶವನ ಬಲಿದಾನ ಕೊಡ್ತಾ ಇರ್ಬೇಕಾಗತ್ತೆ ಹೇಳಿ? ಆಗಲ್ಲ 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 ಆಗಲ್ಲ. ಭೂಕಂಪ ದೇವನ ಸ್ವಭಾವವನ್ನ ನಾವು ಅರಿತುಕೊಳ್ಳೋದಕ್ಕಾಗಲ್ಲ. ಗುರುಗಳೇ, ನೀವು ಈ ವಿಷಯದಲ್ಲಿ ಎಲ್ಲ ರೀತಿ ಯೋಚನೆ ಮಾಡಿದ್ದೀರಿ ಅಲ್ಲವೇ? ಹೌದು ಮಹಾರಾಜ, ನಾವು ಪಂಡಿತ ರಾಮಕೃಷ್ಣನ ಜುಟ್ಟನ್ನ ತಾತ್ಕಾಲಿಕವಾಗಿ ಮುಕ್ತ ಮಾಡ್ತಿದ್ದೀವಿ. ಪಂಡಿತ ರಾಮಕೃಷ್ಣನ ಜುಟ್ಟು ಈಗ ನಂದಲ್ಲ ಮತ್ತು ರಾಜ್ಯಕ್ಕಾಗಿಯೂ ಅಲ್ಲ. ರಾಮಕೃಷ್ಣ, ನಿಮ್ಮ ಜುಟ್ಟಿನ ಒಡೆಯ ಈಗ ನೀವೇ. ಹೇಳಿ ರಾಜ ಪುರೋಹಿತ ತಾತಾಚಾರ್ಯರಿಗೆ. ಎಲ್ಲ ನಿಮ್ಮ ಆಜ್ಞೆ ಗುರುಗಳೇ, ಎಲ್ಲ ನಿಮ್ಮ ಆಜ್ಞೆ. ಇದು ಯೋಚನೆ ಆಗಿತ್ತ ರಾಮ? ನನಗ್ಯಾಕೆ ಹೇಳಿಲ್ಲ ನೀನು? ಇಷ್ಟು ಸಮಯದಿಂದ ಎಷ್ಟು ಚಿಂತೆ ಮಾಡ್ಕೊಂಡಿದ್ದೆ. ಅಯ್ಯೋ, ಇದು ನನಗೂ ಗೊತ್ತಿರ್ಲಿಲ್ಲ. ಇದು ಅಕಸ್ಮಾತ್ ಆಗಿ ತಲೆಗೆ ಹೊಳಿತು ಅಷ್ಟೇ. ಗುರುಮಾತೆ ಇದನ್ನ ಹೇಳಿದ್ಮೇಲೆ ಒಬ್ಬ ಪಂಡಿತನ ಬುದ್ಧಿ ಅವನ ಜುಟ್ಟಲ್ಲಿ ಇರತ್ತೆ ಅಂತ ಆಗ ನನಗೆ ಗೊತ್ತಾಯ್ತು ಈ ಸಮಸ್ಯೆಯ ಬುಡ ಎಲ್ಲಿದೆ ಅಂತ. ಪಂಡಿತ ರಾಮಕೃಷ್ಣ, ನಾವು ಕೇಳಿದ್ದೇವೆ ಪಂಡಿತನ ಬುದ್ಧಿ ಏನಿದೆ ಅದು ಅವನ ಜುಟ್ಟಿನಲ್ಲಿದೆ ಎಂದು. ನಿಮಗನಿಸುತ್ತದೆಯೇ ಅದು ಸತ್ಯವೆಂದು? ನನ್ಗನ್ಸುತ್ತೆ ಇದು ಭ್ರಮೆ. ಒಬ್ಬ ಪಂಡಿತನ ಬುದ್ಧಿ ಅವನ ಜುಟ್ಟಲ್ಲಿರತ್ತೆ ಅನ್ನೋದು. ಒಬ್ಬ ಮನುಷ್ಯ ವಿದ್ಯೆಯನ್ನ ಅಭ್ಯಾಸ ಮಾಡಿ ಮತ್ತೆ ವ್ಯಾವಹಾರಿಕ ಜ್ಞಾನವನ್ನ ಗಳಿಸಿದ್ರೆ ಮಾತ್ರ ಅವನು ಬುದ್ಧಿವಂತ ಆಗ್ತಾನೆ. ಏನ್ ಆಚಾರ್ಯರೇ, ಇದು ನಿಮಗೆ ಒಪ್ಪಿಗೆ ಇದೆ ಅಲ್ವಾ? ಅಗತ್ಯವಾಗಿ. ಆದ್ರೆ ಜುಟ್ಟನ್ನು ಸಹ. ಪ್ರಭು, ಈಗ ನೀವು ನಿಮ್ಮನ್ನೇ ನೋಡ್ಕೊಳ್ಳಿ. ನಿಮಗಂತೂ ಜುಟ್ಟು ಇಲ್ಲ,
ಆದ್ರೆ ಇದ್ರ ಅರ್ಥ ಇದಾ ನಿಮಗೆ ಬುದ್ಧಿನೇ ಇಲ್ಲ ಅಂತ? ಪಂಡಿತ ರಾಮಕೃಷ್ಣ, ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ. ನಾನ್ ಹೇಳಕ್ ಹೊರಟಿರೋ ಅರ್ಥ ಅದಲ್ಲ. ಕ್ಷಮಿಸಿ ಮಹಾಪ್ರಭು.